ಈ ವಿಡಿಯೋದಲ್ಲಿ ವಿಜಯನಗರ ಸಾಮ್ರಾಟರೊಬ್ಬರು ಕುರಾನ್ನ ತಮ್ಮ ದರ್ಬಾರಿನ ಪ್ರಮುಖ ಸ್ಥಳದಲ್ಲಿ ಇಟ್ಟು ಸರ್ವಧರ್ಮ ಸಮಾನತೆಯನ್ನ ಮೆರೆದಿದ್ರು. ಆ ರಾಜರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಾದ ನಂತರ ವಿಜಯನಗರ ಕಾಲದಲ್ಲಿ ಮುಸ್ಲಿಂ ಸೈನಿಕರು ವಿಜಯನಗರ ಸಾಮ್ರಾಜ್ಯದಲ್ಲಿ ಇದ್ರು ಅನ್ನೋದಕ್ಕೆ ಮೂರ್ನಾಲ್ಕು ಕಡೆ ದಾಖಲೆಗಳಿದಾವೆ. ಆ ದಾಖಲೆಗಳನ್ನ ನಿಮ್ಗೆ ತೋರಿಸ್ತೀನಿ. ಅವುಗಳನ್ನ ಖಂಡಿತ ನೀವು ನೋಡಿರಲ್ಲ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ನಾನು ನಿನ್ನೆ ಹಂಪಿಯಲ್ಲಿ ಮಸೀದಿಗಳಿವೆ ಅಂತ ವಿಡಿಯೋ ಮಾಡಿದಾಗ ನೀವು ಕೆಲವರು ಇಲ್ಲ ಮಸೀದಿಗಳಿಲ್ಲ ಅಂತ ಕಾಮೆಂಟ್ ಮಾಡಿದ್ರಿ ಮತ್ತು ಚೆನ್ನಾಗಿ ಬೈದ್ರಿ ಕೂಡ. ನಾನಿವತ್ತು ಇನ್ನೊಂದು ಮಸೀದಿ ನಿಮಗೆ ತೋರಿಸ್ಲಿಕ್ಕೆ ಬಂದಿದ್ದೀನಿ. ನೀವು ಹೇಳ್ಬೋದು ಇದು ಯಾವುದೋ ಹಿಂದೂ ದೇವಸ್ಥಾನ ಥರ ಇದೆ, ಇದನ್ನ ತೋರಿಸಿ ಮಸೀದಿ ಅಂತ ಹೇಳ್ತಿದ್ದೀಯ ಅಂತ. ಇಲ್ಲ ಫ್ರೆಂಡ್ಸ್, ಕೆಲವೊಂದು ದಾಖಲೆ ಇದ್ದಾವೆ ಇದು ಮಸೀದಿ ಅಂತ ಹೇಳಲಿಕ್ಕೆ. ಒಳಗಡೆ ನೋಡಿ ತೋರಿಸ್ತೀನಿ ಬನ್ನಿ ನಿಮಗೆ. ಈ ಕಲ್ಲುಗಳನ್ನೆಲ್ಲ ನೋಡಿದ್ರು ಕೂಡ ನಿಮಗೆ ಅದು ಹಿಂದೂ ಶೈಲಿ ಅಂತ ಅನಿಸುತ್ತೆ, ಅಥವಾ ದ್ರಾವಿಡ ಅಥವಾ ನಾಗರ ಶೈಲಿ ಅಂತ ಅನಿಸುತ್ತೆ. ಆದರೆ ಇಲ್ಲಿ ಬನ್ನಿ ಫ್ರೆಂಡ್ಸ್, ಇಲ್ಲಿ ನೋಡಿ, ಇಲ್ಲಿ ಏನು ಸೆಂಟ್ರಲ್ಲಿ ಮಂಟಪದ ಸೆಂಟ್ರಲ್ಲಿ ಇದನ್ನ ಏನು ಕೆತ್ತಿದ್ದಾರೆ, ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ಇದು ಮುಸಲ್ಮಾನರು ಕುರಾನನ್ನು ಇಡೋದಕ್ಕೆ ಮಾಡುವಂಥ ಒಂದು ಸ್ಥಳ. ಹಾಗಾಗಿ ನಾನು ಇದನ್ನು ಮಸೀದಿ ಅಂತ ಹೇಳಿದೆ. ಇದೊಂದೇ ಕಾರಣಕ್ಕಲ್ಲ, ಇನ್ನೊಂದು ದಾಖಲೆಯನ್ನು ಕೂಡ ಇದು ಮಸೀದಿ ಅನ್ನೋದಕ್ಕೆ ನಮಗೆ ಸಿಗುತ್ತೆ. ಬನ್ನಿ ತೋರಿಸ್ತೀನಿ ನಿಮಗೆ. ಅದು ಇದರ ಎಂಟ್ರೆನ್ಸಲ್ಲಿದೆ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ನೋಡಿ, ಇಲ್ಲಿ ಬರೆದಿದ್ದಾರೆ ಹಳೆಗನ್ನಡದಲ್ಲಿ ಏನಂದರೆ, ಈ ಒಂದು ಮಸೀದಿಯನ್ನು ಅಹಮದ್ ಖಾನ್ ಎನ್ನುವಂತಹ ಎರಡನೇ ದೇವರಾಯನ ಸೈನಿಕ ದೇವರಾಯನಿಗೆ ಒಳ್ಳೆಯದಾಗಲಿ ಅಂತ ಕಟ್ಟಿಸಿದ. ಅನುಮಾನ ಬರ್ಬೋದು, ಎರಡನೇ ದೇವರಾಯನ ಕಾಲದಲ್ಲಿ ಮುಸಲ್ಮಾನ ಸೈನಿಕರು ಇದ್ರ ಅಂತ. ಉತ್ತರ ಹೌದು ಅಂತ. ಯಾಕೆ ಅಂತಂದರೆ, ಒಂದು ಸಾರಿ ಏನಾಗ್ತದೆ, ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ವಿಜಯನಗರ ಮತ್ತು ಬಹುಮನಿ ಸಾಮ್ರಾಜ್ಯದ ನಡುವೆ ಎಷ್ಟು ವರ್ಷ ಎರಡೂ ಸಾಮ್ರಾಜ್ಯಗಳು ಅಸ್ತಿತ್ವದಲ್ಲಿರ್ತವೋ ಅಷ್ಟು ವರ್ಷದವರೆಗೂ ಪ್ರಾರಂಭದಿಂದ ಕೊನೆಯವರೆಗೂ ಜಗಳ ಆಗ್ತಾನೆ ಇರ್ತವೆ. ಅಂಥ ಸಂದರ್ಭದಲ್ಲಿ ಎರಡನೇ ದೇವರಾಯ ವಿಜಯನಗರವನ್ನು ಆಳುತ್ತಿದ್ದ ಸಂದರ್ಭದಲ್ಲಿ ಅವನೊಂದು 2-3 ಯುದ್ಧಗಳಲ್ಲಿ ಬಹುಮನಿಗಳ ವಿರುದ್ಧ ಸೋಲ್ತಾನೆ. ಆಗ ಅವನ ಮಂತ್ರಿಗಳನ್ನೆಲ್ಲ ಕರೆದು ಅವನು ಚರ್ಚೆ ಮಾಡ್ತಾನೆ, ನಾವು ಯಾಕೆ ಇಷ್ಟೊಂದು ದೊಡ್ಡ ಸೈನ್ಯ, 11 ಲಕ್ಷ ಸೈನ್ಯ ಇದೆ ನಮ್ಮದು, ಅವ್ರಿಗಿಂತ ದೊಡ್ಡದು, ಆದರೂ ಯಾಕೆ ನಾವು ಸೋಲ್ತಾ ಇದ್ದೀವಿ ಅಂತ. ಆವಾಗ ಒಬ್ಬ ಮಂತ್ರಿ ಹೇಳ್ತಾನೆ, ಮಹಾರಾಜ, ನಮ್ಮ ಸೈನ್ಯದಲ್ಲಿ ಕುದುರೆಗಳನ್ನು ನಡೆಸೋರಿಗೆ ಇಸ್ಲಾಮಿಕ್ ಅಥವಾ ಬಹುಮನಿಗಳ ಸೈನ್ಯದಲ್ಲಿ ಏನಿದಾರಲ್ಲ ಕುದುರೆಗಳನ್ನ ನಡೆಸೋರು, ಅವ್ರಿಗಿರುವಂತಹ ಸ್ಕಿಲ್ ಇಲ್ಲ, ಅವ್ರು ಬೇರೆ ಥರ ನಡೆಸ್ತಾರೆ ಕುದುರೆಗಳನ್ನು ಅಂತ ಹೇಳ್ತಾನೆ. ಆಗ ದೇವರಾಯ ಬಹಳ ಸರಳವಾಗಿ, ಹಾಗಾದರೆ ಅವ್ರನ್ನೇ ಕರೆಸಿ ಅಂತ ಹೇಳ್ತಾನೆ. ಆಗ ಕಲಬುರಗಿಯಿಂದ ಒಂದು ಸೈನ್ಯದ ತುಕ್ಕಡಿಯನ್ನು ವಿಜಯನಗರಕ್ಕೆ ಸೇರಿಸ್ತಾರೆ. ಅವ್ರನ್ನ ಇಲ್ಲಿ ಕರೆಸ್ತಾರೆ. ಅವ್ರಿಗಿಲ್ಲಿ ಕರೆಸಿದಾಗ ಅವ್ರಿಗೆ ಪ್ರಾರ್ಥನೆ ಮಾಡೋದಕ್ಕೆ ಇದಕ್ಕೋಸ್ಕರ ಈ ಒಂದು ಮಸೀದಿಯನ್ನು ಕಟ್ಟಿಸಿದ್ದಾರೆ. ಅದಲ್ಲದೆ ಶ್ರೀಕೃಷ್ಣ ದೇವರಾಯ ಎಷ್ಟು ಜನರು ಫ್ರೆಂಡ್ಲಿ ಆಗಿದ್ದ ಅಂದರೆ, ತನ್ನ ಆಸ್ಥಾನದ ಮುಂದೆ ಒಂದು ಕುರಾನನ್ನು ಇಟ್ಕೊಂಡು ಅದಕ್ಕೆ ಕೂಡ ಪ್ರತಿದಿನ ನಮಸ್ತೆ ಮಾಡ್ತಿರ್ತಾನೆ. ಅದನ್ನು ನಾವೆಲ್ಲ ಇತಿಹಾಸದ ಪುಸ್ತಕಗಳಲ್ಲಿ ಕೂಡ ಓದಿದ್ದೀವಿ. ಹಾಗಾಗಿ ವಿಜಯನಗರಕ್ಕೆ ಈ ರೀತಿಯಾಗಿ ವಿಜಯನಗರಕ್ಕೆ ಮುಸ್ಲಿಂ ಸೈನಿಕರು ಸೇರ್ಕೊಳ್ತಾರೆ. ಇದು ಎಲ್ಲಿವರೆಗೂ ಇರ್ತಾರೆ ಅಂದರೆ, ವಿಜಯನಗರ ಸಾಮ್ರಾಜ್ಯ ಇರುವವರೆಗೂ ಕೂಡ ಮುಸ್ಲಿಂ ಸೈನಿಕರು ವಿಜಯನಗರ ಸೈನ್ಯದಲ್ಲಿರ್ತಾರೆ. ನೀವು ಅಳಿಯ ರಾಮರಾಯ ಮತ್ತು ಬಹುಮನಿಗಳಿಗೆ ಅಂತಿಮವಾಗಿ ತಾಳಿಕೋಟೆ ಕದನ ಆದಾಗಲೂ ಕೂಡ ಒಂದು ತುಕ್ಕಡಿ, ಮುಸ್ಲಿಮರ ಒಂದು ತುಕ್ಕಡಿ ಅಳಿಯ ರಾಮರಾಯನ ಸೈನ್ಯದಲ್ಲೂ ಕೂಡ ಇರುತ್ತೆ. ಬಹುಶಃ ನಾನೀಗ ಇರೋವಂಥ ಏರಿಯಾ ಮುಸಲ್ಮಾನ ಸೈನಿಕರು ವಾಸ ಮಾಡ್ತಿದ್ದಂಥ ಏರಿಯಾ ಆಗಿತ್ತು ಅನಿಸುತ್ತೆ. ಇದರಿಂದ ಒಂದು ಬೆಟ್ಟ ಇದೆ. ಆ ಬೆಟ್ಟದ ಮೇಲೆ ಕೂಡ ಕೆಲವೊಂದು ಸಣ್ಣ ಸಣ್ಣ ದರ್ಗಾದ ಕುರುಹುಗಳು ಮತ್ತು ಉರ್ದು ಅಕ್ಷರಗಳು ಎಲ್ಲ ಕಂಡು ಬರ್ತವೆ. ಮುಸಲ್ಮಾನ ಸೈನಿಕರು ಇದ್ದರು ಅಂತ ಹೇಳೋಕ್ಕೆ ಇನ್ನೊಂದು ದಾಖಲೆನ ನಿಮಗೆ ತೋರಿಸ್ತೀನಿ. ಅದನ್ನು ನೀವು ಬಹುತೇಕರು ನೋಡಿರ್ತೀರ ಅನಿಸುತ್ತೆ. ಇದು ಕೋಟೆಯ ದ್ವಾರದ ಒಂದು ತೊಲೆ. ಇದ್ರ ಮುಂದೆ ದ್ವಾರಪಾಲಕರು ಇದನ್ನ ಕಾಯ್ತಾ ಇರುವಂತಹ ಮುಸ್ಲಿಂ ಸೈನಿಕನ ಚಿತ್ರವನ್ನು ಕೆತ್ತಿದ್ದಾರೆ. ಇದು ಅಷ್ಟು ಚೆನ್ನಾಗಿಲ್ಲ, ಮುರಿದೋಗಿದೆ. ನಿಮ್ಗೆ ಇನ್ನೊಂದು ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಭಾಳ ಸ್ಪಷ್ಟವಾಗಿ ಕಾಣ್ತಿದೆ ಇಬ್ಬರು ಮುಸ್ಲಿಂ ಸೈನಿಕರು ಜಗಳ ಆಡ್ತಿರೋ ಥರದ್ದು. ಅವರ ಗಡ್ಡವನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಇದು ಮೇ ಬಿ ಅವರ ಸಾಂಪ್ರದಾಯಿಕವಾಗಿ ಮುಸ್ಲಿಮರು ಬಿಟ್ಟಿರೋ ರೀತಿಯ ಗಡ್ಡ ಇದೆ. ಹಾಗಾಗಿ ಇವ್ರನ್ನ ಮುಸ್ಲಿಂ ಸೈನಿಕರು ಅಂತ ಹೇಳ್ತಾರೆ. ಓಕೆ ಸ್ನೇಹಿತರೆ, ಮತ್ತೊಂದು ವಿಡಿಯೋದೊಂದಿಗೆ, ಇಂತಹದ್ದೇ ಐತಿಹಾಸಿಕ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ನೀವು ಪ್ರಶ್ನೆ ಕೇಳಿದ್ದಕ್ಕೆ ನಾನು ಈ ಮಸೀದಿಯಿಂದ ಹುಡ್ಕೊಂಬರ್ಬೇಕಾಯ್ತು. ಥ್ಯಾಂಕ್ ಯು ವೆರಿ ಮಚ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.